ಹಾಯ್ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಕಬ್ಜಾ ಮೂವಿ ಇನ್ಸ್ಪೈರ್ಡ್ ಬೈ KGF ಆದರೂ ಒಂಥರ ಚೆನ್ನಾಗೇ ಆಗಿದೆ. ಆದರೆ ಏನು ವಿಷಯಪ್ಪ ಅಂದರೆ KGF ಫೀಲೇ ಕೊಡುತ್ತೆ. ಇನ್ಸ್ಪೈರ್ಡ್ ಬೈ KGF ಅಲ್ವಾ, ಸೊ ಅದಕ್ಕೆ KGF ಫೀಲೇ ಕೊಡುತ್ತೆ. ಅದು ಸ್ವಲ್ಪ ಏನೋ ಬೇರೆ ರೀತಿಲಿ ಮಾಡಬೇಕಿತ್ತದು. ಡೈಲಾಗ್ ಡೆಲಿವರಿ ಮತ್ತು ಈ ಥರ ಸ್ವಲ್ಪ ಬೇರೆ ರೀತಿಲಿ ಇರಬೇಕಿತ್ತದು. ಯಾವ ಥರ ಅಂದರೆ KGF ಫೀಲ್ ಕೊಡಬಾರ್ದು. ಇನ್ಸ್ಪೈರ್ಡ್ ಬೈ KGF ಆದರೂ KGF ಫೀಲ್ ಕೊಡದೇ ಇರೋ ಥರ ಇರಬೇಕಿತ್ತು. ಅವಾಗೇನೋ ಇನ್ನೂ ಜಾಸ್ತಿ ಮಟ್ಟಕ್ಕೆ ರೀಚ್ ಆಗ್ತಿತ್ತೋ ಏನೋ ಇಲ್ವೋ ಗೊತ್ತಿಲ್ಲ. ಅದು ಏನೇ ಇರಲಿ, ಆದರೆ ಕಬ್ಜಾ ಕ್ಲೈಮ್ಯಾಕ್ಸ್ ಅಂತೂ ಸಖತ್ತಾಗಿದೆ ಅವರು. ಮತ್ತು ಕಬ್ಜಾ ಮೂವಿಲಿ ಹೇಳ್ತಾರೆ, ಅದು ಟ್ರೈಲರಲ್ಲಿ ಒಂದು ಹೇಳ್ತಾರೆ, ಒಬ್ಬರು ಫಾರಿನರು ಇಂಡಿಯಾದವನ್ನ ಬ್ಲಡಿ ಕ್ರಿಮಿನಲ್ನ ಕಿಲ್ ಮಾಡೋದಕ್ಕೆ ಇನ್ನೊಬ್ಬ ಬ್ಲಡಿ ಕ್ರಿಮಿನಲ್ನ ಕರೆಸಿದ್ದೀನಿ ಅಂತ ಈ ಥರ ಹೇಳ್ತಾರೆ. ಅಂದರೆ ಅವ್ರು ಕ್ರಿಮಿನಲ್ ಯಾರಪ್ಪ ಅಂದರೆ ಇಲ್ಲಿ ಶಿವಣ್ಣ ಅವರೇ ಬಂದಿದ್ದಿಲ್ಲಿ. ಯಾರನ್ನ ಕಿಲ್ ಮಾಡೋದಕ್ಕಪ್ಪ ಅಂದರೆ ನಮ್ಮ ಕ್ರಿಮಿನಲ್ ಇನ್ನೊಬ್ಬ ಉಪೇಂದ್ರ ಅವ್ರನ್ನ ಕಿಲ್ ಮಾಡೋದಕ್ಕೆ ಬಂದಿರೋದು. ಮತ್ತು ಅದೇ ರೀತಿ ಇಲ್ಲಿ ಸುದೀಪ್ ಸರು ಒಂದು ದೊಡ್ಡ ಸಾಮ್ರಾಜ್ಯನೇ ಕರ್ಕೊಂಡ್ಬಂದುಬಿಟ್ಟಿದ್ದಾರೆ ಇಲ್ಲಿ, ಪೊಲೀಸ್ ಸೈನ್ಯನ. ಎಷ್ಟೋ ಲಕ್ಷಾಂತರ ಪೊಲೀಸ್ ಬಂದಿರ್ಬೋದು ಮೇ ಬಿ ಅಲ್ಲಿ. ಕಬ್ಜಾ ಮೂವಿ ಫುಲ್ಲು KGF ಫೀಲೇ ಕೊಟ್ಟರು. ಇದೊಂದು ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತೂ ಸಖತ್ತಾಗಿ ಬಂದಿದೆ. ಇದು ತುಂಬ ಜನ ಇದೊಂದು ಕಾರಣಕ್ಕೋಸ್ಕರ ಕಬ್ಜಾ ಮೂವಿ ಅಷ್ಟು ಇಷ್ಟ ಆಗಲಿಲ್ಲ ಅಂದರು. ಕಬ್ಜಾ 2 ನೋಡೋದಕ್ಕೆ ಹೋಗ್ತೇವಂತ ಅನ್ನೋದಕ್ಕೆ ಇದೇ ಕಾರಣ ಆಗಿದೆ, ಕ್ಲೈಮ್ಯಾಕ್ಸೇ. ಕಬ್ಜಾ 2 ಎಲ್ಲಿಂದ ಸ್ಟಾರ್ಟ್ ಆಗುತ್ತೋ ಏನೋ ಗೊತ್ತಿಲ್ಲ, ಆದರೆ ಕ್ಲೈಮ್ಯಾಕ್ಸಿಂದನೇ ಸ್ಟಾರ್ಟ್ ಆದರೆ ಏನೋ ಒಂಥರ ಸಖತ್ತಾಗಿರುತ್ತೆ. ಒಂದು ಭಾರಿ ಫೀಲ್ ಕೊಡುತ್ತೆ ಅಂತಲೇ ಹೇಳ್ತೀನಿ. ಹೇಳಬೇಕು ಅಂದರೆ ಒಂಥರ ನೆಕ್ಸ್ಟ್ ಲೆವೆಲ್ ಫೀಲ್ ಇದು, ಗ್ಯಾಂಗ್ಸ್ಟರ್ ಫೀಲು. ಯಾಕಪ್ಪ ಅಂದರೆ ಇಲ್ಲಿ ಉಪೇಂದ್ರ ಅವರು, ಶಿವಣ್ಣ ಅವರು ಮತ್ತು ಸುದೀಪ್ ಅವರು ಮೂರು ಜನ ಫೈರ್ 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 ಅಂತಿರ್ತಾರೆ. ಆವಾಗಲೇ ಕಬ್ಜಾ 2 ಅಂತ ಟೈಟಲ್ ಬಿದ್ದುಬಿಡುತ್ತೆ. ಕಬ್ಜಾ 2 ಅನೌನ್ಸ್ ಆಗುತ್ತೆ ಆವಾಗ. ಮತ್ತು ಆರ್ ಚಂದ್ರು ಅವರ ಒಂದು ಕ್ರೇಜು, ಅವ್ರನ್ನ ಮೆಚ್ಚಲೇಬೇಕು. ಯಾಕಪ್ಪ ಅಂದರೆ ಕಬ್ಜಾ ಮೂವಿ ಫ್ಲಾಪ್ ಆದರು. ಆ ಕಬ್ಜಾ ಮೂವಿಗೆ ಅವರು ಎಷ್ಟೋ 20 ಕೋಟಿ ಟ್ಯಾಕ್ಸ್ ಕಟ್ಟಿದ್ದೀನಿ ಅಂತ ಅಂದರು. ಮತ್ತು ಮೂವಿ ಫ್ಲಾಪ್ ಆದರು. ಆಡಿಯೋ ರೈಟ್ಸು, ಆ ರೈಟ್ಸು, ಈ ರೈಟ್ಸು ಅಂತ ಏನೋ ಎಲ್ಲ ಸೇರಿ ಅವ್ರಿಗೆ 100 ಕೋಟಿ ಬಂದಿರ್ಬೋದು. ಸೊ ಅದಕ್ಕೆ ಅವರು ಸೆಲೆಬ್ರೇಟ್ ಕೂಡ ಮಾಡಿದರು, 100 ಕೋಟಿ ಬಂದಿದೆ ಅಂತ. ಮತ್ತು ಆರ್ ಚಂದ್ರು ಅವರ ಈ ಮಾತನ್ನು ಮೆಚ್ಚಲೇಬೇಕು. ಯಾಕಪ್ಪ ಅಂದರೆ ಅವರು ಏನು ಹೇಳಿದರು, ನಂದಿನ್ನ ಏನೋ ಸ್ವಲ್ಪ ತಪ್ಪಾಗಿದೆ, ಆ ತಪ್ಪನ್ನ ತಿದ್ದುಕೊಂಡು ನಾನು ಇದಕ್ಕಿಂತ ಬೆಸ್ಟ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದರು. ಏನೋ ಒಂದು ಪ್ರಯತ್ನ ಮಾಡ್ತೀವಿ, ಅದೇನೋ ಸಕ್ಸಸ್ ಆದರೆ ಖುಷಿ, ಆಗಲಿಲ್ಲ ಅಂದರೆ ಬೇರೆ ಏನೋ ಒಂದು ಟ್ರೈ ಮಾಡೋದು ಹೊಸ್ದಾಗಿ ಅಂತ ಹೇಳಿದರು. ಈ ಮಾತನ್ನ ಮೆಚ್ಚಲೇಬೇಕು. ಓಕೆ ಸರ್, ಆಲ್ ದ ಬೆಸ್ಟ್ ಫಾರ್ ಕಬ್ಜಾ 2. ಒಳ್ಳೆಯದಾಗಲಿ ಗೈಸ್, ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಕಬ್ಜಾ 2 ಆಲ್ ದ ಟೀಮ್. ಆ್ಯಂಡ್ ಇದು ನನ್ನ ಒಂದು ಯೂಟ್ಯೂಬ್ ಚಾನಲ್, ನಾನು ಈಗೀಗ ವಿಡಿಯೋ ಮಾಡ್ತಾ ಇರೋದು. ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು, ಐ ಲವ್ ಯು ಆಲ್, ಬಾಯ್.